3ನೇ ತರಗತಿಯ ನಲಿ ಕಲಿ ಕನ್ನಡ ಭಾಗ 1ರ ಮೊದಲು ಕೆಲಸ ಮಾಡುವೆ ಎನ್ನುವಂಥ ಒಂದು ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಮೊದಲು ಕೆಲಸ ಮಾಡುವೆ ಈ ಒಂದು ಪಯಮನ್ನು ಬರೆದವರು ಸಿಸು ಸಂಗಮೇಶ ಅವರು. ಓದಿ ತಿಳಿಯೋಣ, ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಗು: ಇರುವೆ ಇರುವೆ ಕರಿಯ ಇರುವೆ ನಾನು ಜೊತೆಗೆ ಬರುವೆ, ಇರುವೆ ಇರುವೆ ಕರಿಯ ಇರುವೆ ನಾನು ಜೊತೆಗೆ ಬರುವೆ, ಹಾಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ, ಹಾಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ. ಇರುವೆ: ಮಳೆಯ ಕಾಲ ಬರುತ್ತಲಿಹೆದು ನನಗೆ ಸಮಯವಿಲ್ಲ, ಮಳೆಯ ಕಾಲ ಬರುತ್ತಲಿಹೆದು ನನಗೆ ಸಮಯವಿಲ್ಲ, ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವನೆಲ್ಲ, ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವನೆಲ್ಲ. ಇಲ್ಲಿ ಮಗು ಮತ್ತು ಇರುವೆ ಯಾವ ರೀತಿ ಒಂದು ಸಂಭಾಷಣೆ ಇರುವುದನ್ನು ನಾವು ಈ ಒಂದು ಸಾಲುಗಳ ಮೂಲಕ ನಾವು ತಿಳಿದಿದ್ದೇವೆ ಮಕ್ಕಳೇ. ಇಲ್ಲೇನು ಮಾಡುತ್ತೆ ಮಗು ಇರುವೆನ ಇರುವೆ ಇರುವೆ ಕರಿಯ ಇರುವೆ, ಆ ಕರಿಯ ಇರುವೆ ನಾನು ಜೊತೆಗೆ ಬರುವೆ, ನಾನು ನಿನ್ನ ಜೊತೆಗೆ ಬರ್ತೀನಿ, ಹಾಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ, ನಾನು ನಿನಗೆ ಬೆಲ್ಲ ತಂದು ಕೊಡ್ತೀನಿ. ನೆಕ್ಸ್ಟ್ ಇರುವೆ: ಮಳೆಯ ಕಾಲ ಬರುತ್ತಲಿಹುದು, ಮಳೆಯ ಕಾಲ ಬರುತ್ತಲಿಹುದು ನನಗೆ ಸಮಯವಿಲ್ಲ. ಏನು ಮಾಡುತ್ತೆ ಇರುವೆ ಆ ಒಂದು ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಮಳೆಯ ಕಾಲ ಬರುತ್ತಲಿಹುದು ನನಗೆ ಸಮಯವಿಲ್ಲ, ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವನೆಲ್ಲ, ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವನೆಲ್ಲ. ಏನು ಮಾಡುತ್ತೆ ಅದು ಇರುವೆ ಹೇಳುತ್ತೆ ಮಗುವಿಗೆ, ನನಗೆ ಸಮಯವಿಲ್ಲ, ಮಳೆಗಾಲ ಬರ್ತಾ ಇದೆ, ಅದಕ್ಕೋಸ್ಕರ ಅದು ಏನು ಮಾಡುತ್ತೆ ಅದು ತನಗೆ ಬೇಕಾದಂಥ ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ ಮಕ್ಕಳೇ. ಮಗು: ನಾಯಿ ಮರಿ ನಿನ್ನ ಜೊತೆಗೆ ಹಾಡುವೆ, ನಾಯಿ ಮರಿ ನಿನ್ನ ಜೊತೆಗೆ ಹಾಡುವೆ, ಕುಯ್ ಕುಯ್ ರಾಗ ಕಲಿಸು ನಿನ್ನ ಹಾಗೆ ಹಾಡುವೆ. ಆ ಮಗು ಏನು ಮಾಡುತ್ತೆ ನಾಯಿನ ಕೇಳುತ್ತೆ, ನಾಯಿ ಮರಿ ನಿನ್ನ ಜೊತೆಗೆ ಹಾಡುವೆ, ಕುಯ್ ಕುಯ್ ರಾಗ ಕಲಿಸು ನಿನ್ನ ಹಾಗೆ ಹಾಡುವೆ. ಆ ಮಗು ಏನಾಗುತ್ತೆ ನಾಯಿ ಕುಯ್ ಕುಯ್ ಅಂತ ಹೇಳುತ್ತಲ್ಲ ಅದನ್ನು ನನಗೆ ಕಲಿಸು ಅಂತ ಏನು ಮಾಡುತ್ತೆ ಆ ಮಗು ನಾಯಿ ಹತ್ರ ಕೇಳುತ್ತೆ, ನಾನು ನಿನ್ನ ಹಾಗೆ ಹಾಡುವೆ ಅಂತ. ನಾಯಿ: ಹಾಡಲಿಕ್ಕೆ ನನಗೆ ಸಮಯವಿಲ್ಲ, ಹಾಡಲಿಕ್ಕೆ ನನಗೆ ಸಮಯವಿಲ್ಲ, ಅನ್ನ ಹಾಕಿದವನ ಮನೆಯ ಕಾಯುತ್ತಿರುವನೆಲ್ಲ. ಅದೇನು ಮಾಡುತ್ತೆ ನನಗೆ ಇವಾಗ ಹಾಡಲಿಕ್ಕೆ ನನಗೆ ಸಮಯವಿಲ್ಲ, ಅನ್ನ ಹಾಕಿದವನ ಮನೆಯ ಕಾಯುತ್ತಿರುವನೆಲ್ಲ. ಏನು ಮಾಡುತ್ತೆ ನನಗೆ ಊಟ ಕೊಟ್ಟವನ ಮನೆಯನ್ನು ನಾನು ಕಾಯುತ್ತಿರ್ತೀನಿ, ನನಗೆ ಒಂದು ಹಾಡಲಿಕ್ಕೆ ಸಮಯ ಇಲ್ಲ ಏನು ಮಾಡುತ್ತೆ ನಾಯಿ ಆ ಮಗುಗೆ ಹೇಳುತ್ತೆ. ಇಲ್ಲಿ ಈ ರೀತಿ ಒಂದು ಸಂಭಾಷಣೆಯನ್ನು ನಾವು ನೋಡುತ್ತೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಮಗು: ಜೇನು ಹುಳುವೆ ಎಲ್ಲಿ ಹೋಗುತ್ತಿರುವೆ, ಜೇನು ಹುಳುವೆ ಎಲ್ಲಿ ಹೋಗುತ್ತಿರುವೆ, ಕರೆದುಕೊಂಡು ಹೋಗು ನಿನ್ನ ಜೊತೆಗೆ ಬರುವೆ, ಕರೆದುಕೊಂಡು ಹೋಗು ನಿನ್ನ ಜೊತೆಗೆ ಬರುವೆ. ಆ ಮಗು ಏನು ಮಾಡುತ್ತೆ ಜೇನುಹುಳನ್ನ ಕೇಳುತ್ತೆ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳುತ್ತೆ ಮಕ್ಕಳೇ. ಜೇನುಹುಳು ಹೇಳುತ್ತೆ ಅದಕ್ಕೆ, ಬನವ ಸುತ್ತಿ ಸುಳಿದು ನಾನು ಜೇನನ್ನರಸಿ ತರುವೆ, ಬನವ ಸುತ್ತಿ ಸುಳಿದು ನಾನು ಜೇನನ್ನರಸಿ ತರುವೆ, ಈಗ ಬೇಡ ಚೈತ್ರ ಬರಲಿ ಆಗ ನಾನು ಕರೆವೆ. ಅಂತಂದರೆ ಆ ಮಗುಗೆ ಹೇಳುತ್ತೆ, ನಾನು ಜೇನನ್ನು ತರಲು ಹೋಗುತ್ತಿದ್ದೇನೆ, ಈಗ ಬೇಡ ಚೈತ್ರ ಬರಲಿ ಆಗ ನಾನು ಕರೆವೆ. ಅಂತಂದರೆ ಆ ಒಂದು ಚೈತ್ರ ಮಾಸ ಬಂದಾಗ ಏನಾಗುತ್ತೆ ಆಗ ಬರಲಿ ಆಗ ನಾನು ಕರೆಯುತ್ತೇನೆ ಅಂತ ಹೇಳುತ್ತೆ. ಮಗು: ಕುಹು ಕುಹು ಕೂಗುತ್ತಿರುವ ಮಧುರ ಕಂಠ ಕೋಗಿಲೆ,
ಕುಹು ಕುಹು ಕೂಗುತ್ತಿರುವ ಮಧುರ ಕಂಠ ಕೋಗಿಲೆ ಎಲೆಯ ಬಲೆಯ ನೆಲೆಯಲ್ಲಿರಲು ನಾನು ಜೊತೆಗೆ ಬರುವೆ. ಎಲೆಯ ಬಲೆಯ ನೆರಳಲ್ಲಿರಲು ನಾನು ಜೊತೆಗೆ ಬರುವೆ ಅಂತಂದರೆ ಆ ಮಗು ಏನು ಮಾಡುತ್ತೆ, ಕುಹು ಕುಹು ಕೂಗುತ್ತಿರುವಂಥ ಆ ಒಂದು ಮಧುರ ಕಂಠ ಇರುವಂಥ ಆ ಕೋಗಿಲೆಗೆ ಹೇಳುತ್ತೆ, ಎಲೆಯ ಬಲೆಯ ನೆಲೆಯಲ್ಲಿರಲು ನಾನು ಜೊತೆಗೆ ಬರುವೆ ಅಂತ ಹೇಳುತ್ತೆ. ಕೋಗಿಲೆ ಕಾಕ ಕಾಕ ದೃಷ್ಟಿ ತಪ್ಪಿಸಲಿಕ್ಕೆ ಅಂಚಿನಲ್ಲಿ ಇರುವೆ. ಕಾಕ ದೃಷ್ಟಿ ತಪ್ಪಿಸಲಿಕ್ಕೆ ಅಂಚಿನಲ್ಲಿ ಇರುವೆ. ಚೈತ್ರ ಕಳೆಯ ಒಂಟಿ ಇರುವೆ ಆಗ ಕರೆಯ ಬರುವೆ. ಚೈತ್ರ ಕಳೆಯ ಒಂಟಿ ಇರುವೆ ಆಗ ಕರೆಯ ಬರುವೆ. ಅವಾಗೇನಾಗುತ್ತೆ, ಆ ಒಂದು ಚೈತ್ರ ಕಳೆದ ಮೇಲೆ ನಾನು ಒಂಟಿ ಇರುವೆ, ಆಗ ನೀನು ಕರೆದ ತಕ್ಷಣ ನಾನು ಬರುತ್ತೇನೆ ಅಂತ ಹೇಳುತ್ತೆ ಮಕ್ಕಳೇ. ಯಾರು ಇವರು ನನ್ನ ಕೂಡ ಆಡಲಿಕ್ಕೆ ಬಲ್ಲರು. ಯಾರು ಇವರು ನನ್ನ ಕೂಡ ಹಾಡಲಿಕ್ಕೆ ಬಲ್ಲರು. ತಮ್ಮ ತಮ್ಮ ಕೆಲಸದಲ್ಲಿ ವೇಳೆ ಕಳೆಯುವನೆಲ್ಲರು. ತಮ್ಮ ತಮ್ಮ ಕೆಲಸದಲ್ಲಿ ವೇಳೆ ಕಳೆಯುವನೆಲ್ಲರು ಅವರ ಹಾಗೆ. ಮೊದಲು ನನ್ನ ಕೆಲಸ ನಾನು ಮಾಡುವೆ. ಓದು ಬರಹ ಮುಗಿಸಿಕೊಂಡು ಸಮಯ ಹುಳಿಯೇ ಹಾಡುವೆ. ಅಂದರೆ ಓದು ಬರಹ ಮುಗಿಸಿಕೊಂಡು ಸಮಯ ಹುಳಿವೆ ಆಡುವೆ ಅಂತಂದರೆ ನನ್ನ ಕೆಲಸವನ್ನು ನಾನು ಮಾಡಿ ಮುಗಿಸಿ ಆಮೇಲೆ ಸಮಯ ಉಳಿದ ಮೇಲೆ ನಾನು ಹಾಡುವೆ ಅಂತ ಆ ಮಗು ಹೇಳುತ್ತೆ. ಈ ಒಂದು ಪದ್ಯವನ್ನು ಬರೆದವರು ಸಿ.ಸು. ಸಂಗಮೇಶ್ ಅವರು. ನಿಮಗೆ ಈ ಒಂದು ಪದ್ಯ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ ಮಕ್ಕಳೇ. ಧನ್ಯವಾದಗಳು.